ಮೈಸೂರಿನಲ್ಲಿ ಬಾಳೆಮೇಳ, 100ಕ್ಕೂ ಹೆಚ್ಚು ತಳಿಯ ಬಾಳೆಹಣ್ಣುಗಳ ಪ್ರದರ್ಶನ. 2024 ನವೆಂಬರ್ 22, 23, 24ರಂದು 3 ದಿನಗಳ ಕಾಲ ಬಾಳೆಮೇಳ ನಡೆಯಿತು. 100ಕ್ಕೂ ಹೆಚ್ಚು ತಳಿಯ ಬಾಳೆಹಣ್ಣುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಸಹಜ ಸಮೃದ್ಧ ಸಂಸ್ಥೆ ವತಿಯಿಂದ ರೈತರಿಗೆ ಉತ್ತೇಜನ ನೀಡುವ ಸಲುವಾಗಿ ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ಬಾಳೆಮೇಳ ಆಯೋಜನೆ ಮಾಡಲಾಗಿತ್ತು. ಶಾನುಬಾಳೆ, ಕಸ್ತೂರಿ ಬಾಳೆ, ಚಂದ್ರಬಾಳೆ, ನಂಜನಗೂಡು ರಸಬಾಳೆ ಸೇರಿದಂತೆ ವಿವಿಧ ಬಗೆಯ ಬಾಳೆಹಣ್ಣುಗಳನ್ನು ಪ್ರದರ್ಶನ ಮಾಡಲಾಗಿತ್ತು. ಒಂದೇ ಗೊನೆಯಲ್ಲಿ 1,000ಕ್ಕೂ ಹೆಚ್ಚು ಬಾಳೆಹಣ್ಣು ಹೊಂದಿರುವ 4 ರಿಂದ 5 ಅಡಿ ಉದ್ದದ ಸಹಸ್ರ ಬಾಳೆಯು ಬಾಳೆಮೇಳದ ಆಕರ್ಷಕ ಕೇಂದ್ರ ಬಿಂದುವಾಗಿತ್ತು. ಲಾಭದಾಯಕ ಬೆಳೆಗಳಲ್ಲಿ ಬಾಳೆ ಬೆಳೆ ಕೂಡ ಒಂದು. ಮದುವೆ, ಗೃಹ ಪ್ರವೇಶ ಸೇರಿದಂತೆ ಇತರೆ ಶುಭ ಕಾರ್ಯಗಳಲ್ಲಿ ಅಲಂಕಾರಕ್ಕೆ ಬಳಕೆ ಮಾಡಲಾಗುತ್ತದೆ. ಬಾಳೆ ಬೆಳೆ ಹೆಚ್ಚಿನ ಲಾಭದಾಯಕವಾಗಿದೆ. ಬಾಳೆ ಬೆಳೆಯಲ್ಲಿ ಹಲವು ತಳಿಗಳೂ ಇವೆ. ರೈತರು, ಸಾರ್ವಜನಿಕರು ಇದರ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ರೈತ ಪ್ರಸಾದ್ ಹೆಗಡೆ ತಿಳಿಸಿದರು. ಬಾಳೆಮೇಳದಲ್ಲಿ ಬಾಳೆಕಾಯಿಯಿಂದ, ಬಾಳೆಹಣ್ಣಿನಿಂದ ಹಾಗೂ ಬಾಳೆ ದಿಂಡಿನಿಂದ ಮಾಡಿದ ತಿಂಡಿ ತಿನಿಸುಗಳು ಆಹಾರ ಪ್ರಿಯರನ್ನು ಆಕರ್ಷಿಸಿದವು. ಹಲಸು ಸೇರಿದಂತೆ ಇನ್ನಿತರ ಹಣ್ಣುಗಳ ಗಿಡಗಳನ್ನು ಮಾರಾಟಕ್ಕೆ ಇಡಲಾಗಿತ್ತು. ನಾಡ ಹಸುವಿನ ತುಪ್ಪ, ಕುರುಕು ತಿಂಡಿ ತಿನಿಸುಗಳು ಹಾಗೂ ಇನ್ನಿತರ ತಿಂಡಿ ತಿನಿಸುಗಳು ಮಾರಾಟಕ್ಕೆ ಇಡಲಾಗಿತ್ತು. ಮತ್ತು ತೋಟಗಾರಿಕೆಗೆ ಬೇಕಾದಂತಹ ಸಲಕರಣೆಗಳು ಕೂಡ ಮಾರಾಟಕ್ಕಿದ್ದವು. ಗ್ರಾಹಕರು ಬಾಳೆಮೇಳದ ಸಂಪೂರ್ಣ ಸವಿಯನ್ನು ಉಂಡು ಸಂತಸಗೊಂಡರು. ನಮಸ್ತೆ, ನನ್ನ ಹೆಸರು ಕೇಶವಮೂರ್ತಿ ಅಂತ, ಸಹಜ ಸಂಪ್ರದಾಯದಲ್ಲಿ. ನಾವು ಇದು 2ನೇ ವರ್ಷದಲ್ಲಿ ನಾವು ಬಾಳೆಮೇಳ ಮಾಡ್ತಿದ್ದೀವಿ ಮೈಸೂರಿನ ನಂಜರಾಜ ಬಹದ್ದೂರ್ ಚೌಲ್ಟ್ರಿಯಲ್ಲಿ. ಸುಮಾರು ಇಲ್ಲಿಗೆ ಒಂದು 120ಕ್ಕಿಂತ ಹೆಚ್ಚಿನ ಬಾಳೆ ತಳಿಗಳು ಪ್ರದರ್ಶನಕ್ಕೆ ಬಂದಿದ್ದಾರೆ. ಯಾರಕ್ಕೆ ಬಾಳೆಮೇಳ ನಾವು ಆಯ್ಕೆ ಮಾಡ್ಕೊಂಡಿದ್ದು ಅಂತಂದ್ರೆ, ನಮ್ಮ ಆಹಾರದ ಭಾಗವಾಗಿ ಮತ್ತೆ ನಮ್ಮ ಸಾಂಪ್ರದಾಯಿಕ ಸಂಸ್ಕೃತಿಯ ಭಾಗವಾಗಿ ನಾವು ಬಾಳೆನ ಬಳಸ್ಕೊಂಡು ಬಂದಿದ್ದೀವಿ. ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಹಿಡಿದು ನಮ್ಮ ಹಬ್ಬಗಳಲ್ಲಿ ಅಡುಗೆ ಮಾಡೋದಕ್ಕೆ ಬಳಸೋದ್ರಿಂದ ಬಾಳೆಗಳಂದಿರ್ಬೋದು, ಮತ್ತೆ ಪ್ರತಿನಿತ್ಯದ ಮಕ್ಕಳು ಆಹಾರವಾಗಿ, ಮತ್ತೆ ಪ್ರತಿನಿತ್ಯದ ಈಗ ಯಾವುದೊಂದು ನಾವು ಯಾವ್ದಾದ್ರು ಫಂಕ್ಷನ್ ಮಾಡ್ತೀವಿ ಅಂತಂದ್ರೆ ಕೊನೆಗೆ ಬಾಳೆಹಣ್ಣು ಇಲ್ಲದೆ ಯಾವುದನ್ನು ಪೂರ್ತಿ ಆಗಲ್ಲ. ಈ ಥರ ಇರುವಂಥ ಬಾಳೆಹಣ್ಣುಗಳಲ್ಲಿ ವೈವಿಧ್ಯತೆಗಳಿದ್ದಾವೆ. ಪ್ರಪಂಚದಲ್ಲಿ 1,000ಕ್ಕಿಂತ ಹೆಚ್ಚಿನ ತಳಿಗಳಿದ್ದಾವೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ರಸಬಾಳೆ ಆಗಿರ್ಬೋದು, ಮದರಂಗ ಆಗಿರ್ಬೋದು, ಪೂಜೆ ಬಾಳೆ ಆಗಿರ್ಬೋದು, ನೇಂದ್ರ ಆಗಿರ್ಬೋದು, ಬೂದ್ಬಾಳೆ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಈ ಥರ ವೈವಿಧ್ಯತೆ ಇದ್ರೂ ನಾವು ಮಾರ್ಕೆಟಲ್ಲಿ ಸಿಗೋದು ಮಾತ್ರ ಬರೀ ನಮಗೆ ಪಚ್ಚಬಾಳೆ ಒಂದು ಸಿಗುತ್ತೆ, ಇಲ್ಲಾಂದರೆ ಏಲಕ್ಕಿ ಬಾಳೆ ಒಂದು ಸಿಗುತ್ತೆ. GIT ಆಗಿ ಹೊಂದಿರುವಂಥ ನಮ್ಮ ನಂಜನಗೂಡಿನ ರಸಬಾಳೆ ಮುಂಚೆ 3,000-4,000 ಹೆಕ್ಟೇರ್ ಬೆಳೀತಿದ್ರು. ಈಗೇನಾಗಿದೆ ಅಂದರೆ 30-40 ಎಕರೆಗಿಂತ ಕಡಿಮೆ ಆಗ್ಬಿಟ್ಟಿದೆ. ಅಂದರೆ ಆ ಬಾಳೆ ಅಳಿವಿನಂಚಿಗೆ ಹೋಗ್ಬಿಟ್ಟಿದೆ. ತುಂಬ ಜನಕ್ಕೆ ರಸಬಾಳೆ ಇದೆ ಅಂತ ಗೊತ್ತು, ಬಟ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಈ ಥರ ಇರುವಂಥ ಒಂದು ಇದರಲ್ಲಿ ನಮ್ಮ ಬಾಳೆ ಮೇಳನ ನಾವು ಪ್ರದರ್ಶನ ಮಾಡಿ ಬಾಳೆ ತಳಿಗಳನ್ನ ಪ್ರದರ್ಶನಕ್ಕೆ ಇಡಬೇಕು. ನಮ್ಮ ದೇಶದಲ್ಲಿ ಅಥವಾ ಸುತ್ತಮುತ್ತ ನಮ್ಮ ದೇಶದ ಭಾಗಗಳಲ್ಲಿ ಇಷ್ಟೊಂದು ಬಾಳೆ ತಳಿಗಳಿದ್ದಾವೆ ಅಂತ ಜನಗಳಿಗೆ ಪರಿಚಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಬಾಳೆ ಪ್ರದರ್ಶನ ಅಂತ ಮಾಡಿದ್ದು. ಇಲ್ಲಿಗೆ ಕೇರಳದಿಂದ ವಿನೋದ್ ನಾಯರ್ ಅಂತ ಒಬ್ರು ಬಂದಿದ್ದಾರೆ. ಅವರು 550 ಬಾಳೆ ತಳಿಗಳನ್ನು ಸಂರಕ್ಷಣೆ ಮಾಡಿದ್ದಾರೆ. ಮತ್ತೆ ನಮ್ಮ ತಮಿಳುನಾಡಿನ ಸೆಂದಿಲ್ ಅನ್ನೋರು ಅವರು 130 ತಳಿಗಳನ್ನ ಸಂರಕ್ಷಣೆ ಮಾಡಿದ್ದಾರೆ. ಮತ್ತೆ ನಮ್ಮ ಶಿರಸಿ ಅವರು ಕೂಡ ಒಂದು 70ರಿಂದ 80 ತಳಿಗಳನ್ನ, ಅದರಲ್ಲೂ ತುಂಬ ರೇರ್ ವೆರೈಟಿ ಹಣ್ಣುಗಳನ್ನು ಸಂರಕ್ಷಣೆ ಮಾಡಿದ್ದಾರೆ. ಇವರೆಲ್ಲ ಮೇಳ ಪ್ರದರ್ಶನಕ್ಕೆ ಬಂದಿದ್ದು ಬಾಳೆ ತಳಿಗಳನ್ನ ಪ್ರದರ್ಶನ ಮಾಡಿದ್ದಾರೆ. ಇವತ್ತು ಮೇಳದ ಕೊನೆಯ ದಿನ. ನಿಮ್ಗೆ ಎಲ್ಲೇ ತುಂಬ ಬಾಳೆಗಳು ನೋಡ ಸಿಗುತ್ತೆ. ಇದರಲ್ಲಿ ಬಣ್ಣಗಳಾಗಿರ್ಬೋದು, ರುಚಿಗಳಾಗಿರ್ಬೋದು, ಮತ್ತು ತೂಕದಲ್ಲಾಗಿರ್ಬೋದು, ಮತ್ತು ಬೇರೆ ಬೇರೆ ಆಕಗಳಲ್ಲಾಗಿರ್ಬೋದು,
ಸೊ ಮುಖ್ಯ ಆಕರ್ಷಣೆ ಅಂತಂದ್ರೆ ನೀವು ನೋಡ್ಬೇಕಾಗಿರೋ ಸಹಸ್ರ ಬಾಳೆ 1000 ಫಿಂಗರ್ಸ್ ಅಂತ, ಅದು ನಿಮಗೆ 15ರಿಂದ 8ರಿಂದ 16 ಅಡಿ ಇರೋದು ಇತ್ತು, ಈಗ 10 ಅಡಿ ಇರೋದು ನೋಡಕ್ ಸಿಗುತ್ತೆ ನಿಮಗೆ. ಸೊ ಹೀಗೆ ಜನಗಳಿಗೆ ಪರಿಚಯ ಮಾಡೋ ನಿಟ್ಟಿನಲ್ಲಿ, ನಮ್ಮ ಸಾಂಪ್ರದಾಯಿಕ ತಳಿಗಳನ್ನ ಉಳಿಸೋ ನಿಟ್ಟಿನಲ್ಲಿ ಸೊ ಈ ಮೇಳನ ಆರ್ಗನೈಸ್ ಮಾಡಿದ್ವಿ. ಈ ಮೇಳದಲ್ಲಿ ನಿಮಗೆ ಬಾಳೆ ಪ್ರದರ್ಶನ ನೋಡಕ್ ಸಿಗುತ್ತೆ, ಮತ್ತೆ ಬಾಳೆ ಮೌಲ್ಯವರ್ಧಿತ ಪದಾರ್ಥಗಳು ನೋಡಕ್ ಸಿಗುತ್ತೆ, ಮತ್ತೆ ಇದರಲ್ಲಿ ಬಾಳೆ ಹಣ್ಣಿನಿಂದ ಮಾಡಿರುವಂಥ ಖಾದ್ಯಗಳು, ಆಹಾರ ಮೇಳನೂ ಸಿಗುತ್ತೆ. ಸೊ ಇಷ್ಟು ಸರ್, ಇವತ್ತು ಕೊನೆ ದಿನ. ಥ್ಯಾಂಕ್ ಯು. ಇದು ಎಲ್ಲ ಚೆನ್ನಾಗಿದೆ. ಒಳ್ಳೊಳ್ಳೆ ಬಾಳೆ ಗಿಡ, ಬಾಳೆ ಇದು ಎಲ್ಲ ತರ ಬಾಳೆ ತಳಿಗಳು ಹಾಕಿದ್ದಾರೆ. ವೆರೈಟೀಸ್ ಆಫ್ ಬಾಳೆ, ಯಾವ್ಯಾವ್ದು ಹೊಸ ತಳಿಗಳು ನಾವು ಹೆಸರುಗಳೇ ಕೇಳಿಲ್ಲ ಅಂತ ಬಾಳೆಗಳಿದಾವೆ. ಎಲ್ಲ ಇದಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಇನ್ನೂ ಒಳ್ಳೊಳ್ಳೆ ಇದನ್ನೆಲ್ಲ ಹಾಕಿದ್ದಾರೆ. ಮಾವಿಂದು ಗಿಡಗಳು ಏನೇನೋ ಮಡಗಿದ್ದಾರೆ, ಅಪ್ಪೆ ಮಿಡಿ ಅಂತೆ ಹೊಸ ಟೈಪು. ಆಮೇಲೆ ಇನ್ನೊಂದು ಆಲ್ ಸೀಸನ್ ಮಾವನ್ ಏನ್ ಬಿಡುತ್ತಂತೆ ಅದೊಂದು ಮಾಡಿದ್ದಾರೆ. ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ.